ಆ ವಿಗ್ರಹ ಹಳೆಯ ವಸ್ತುಗಳ ಮಧ್ಯೆ ಗೋಚರಿಸ್ತಾ ಇದೆ. ನಾವು ಹುಡುಕ್ತಿರೋ ವಿಗ್ರಹ ಅದೇನಾ ಅಂತ ನಮಗೆ ಖಚಿತವಾಗಬೇಕು. ನಮಗೆ ಸ್ಪಷ್ಟವಾಗಿ ತೋರಿಸು ತಾಯಿ, ತೋರಿಸು. ಅದೇ ಅದೇ ನಮಗೆ ಬೇಕಾಗಿರೋ ವಿಗ್ರಹ. ಅಪ್ಪ, ಅಂದ್ಕೊಂಡಿದ್ ಕೆಲಸ ಆಯ್ತಾ? ನೀನ್ ಯಾಕೆ ಇಲ್ಲಿ ಬರಕ್ ಹೋದೆ? ಯಾರಾದ್ರೂ ನೋಡಿದ್ರೆ? ನಾನು ಅನ್ಕೊಂಡಿದ್ದ ಕೆಲಸ ಮಾಡೋನೆ. ನಿನಗೆ ಗೊತ್ತಿಲ್ವಾ? ನೋಡು, ಬೋಂಡ ಎಲ್ಲ ಕರೆದಿಟ್ಟಿದ್ದೀನಿ, ಸೊಪ್ಪು ಹಾಕಿದ್ದೀನಿ, ಯಥೇಚ್ಛವಾಗಿ ಮಾಡಿಟ್ಟಿದ್ದೀನಿ. ಕೇಳಿದವ್ರಿಗೆ ಕೇಳಿದಷ್ಟು ಕೊಡು, ತಿಂದೆಲ್ಲರೂ ಮೂರ್ಛೆ ಬೀಳಿ. ಆದ್ರೆ ಅಪ್ಪ, ಬೋಂಡಾನ ಎಲ್ರೂ ತಿನ್ನಲ್ವಲ್ಲ? ಅವ್ರಿಗೆ ಅಂತಲೇ ಪಾಯಸ ಮಾಡಿರೋದು. ಈ ಪಾಯಸಕ್ಕೆ ಇದನ್ನ ಹಾಕ್ತೀನಿ, ತಿಂದೋರು ಮೂರ್ಛೆನೆ. ಪ್ರತಿಯೊಬ್ಬರು ಬೋಂಡ ತಿನ್ನಬೇಕು, ಇಲ್ಲ ಪಾಯಸ ಕುಡಿಬೇಕು. ಯಾರೊಬ್ರು ತಪ್ಪಿದ್ರು ನಮ್ಮ ಕೆಲಸಕ್ಕೆ ಅಡ್ಡಿ ಆಗುತ್ತೆ. ಅದಕ್ಕೆ ನಾನೇ ಖುದ್ದು ಎಲ್ರಿಗೂ ಬಡಿಸ್ತೀನಿ, ಹಾಗೆ ಯಾರಿಗೂ ತಪ್ಪಲ್ಲ. ಇದು ಒಳ್ಳೆ ಉಪಾಯನೇ. ಎಲ್ಲರೂ ಮೂರ್ಛೆ ಬಿದ್ದ ಮೇಲೆ ದೇವಿಕನ್ ಕರ್ಕೊಂಡು ಬಂದು ವಿಗ್ರಹದ ಬಗ್ಗೆ ಬಾಯಿ ಬಿಡಿಸೋಣ. ವಿಗ್ರಹ ಎಲ್ಲಿದೆ ಅಂತ ಗೊತ್ತಾದ ಕೂಡಲೇ ತಗೊಂಡು ಹೊಡೋಗೋಣ. ಎಲ್ಲಿಗಪ್ಪ ಎತ್ಕೊಂಡು ಹೋಗೋದು? ಸುಂದ್ರಮ್ಮನ್ನ ದಕ್ಷಿಣನಾಥನ ಹತ್ರ ಇಟ್ಟು ಪೂಜೆ ಮಾಡಿಸ್ಬೇಕಲ್ವಾ? ಅದಕ್ಕೆ ತಾನೇ ನಾವು ಅರಿಹಂತಪುರಕ್ಕೆ ಬಂದಿರೋದು. ಹೌದು, ನಾನೇನು ವಿಗ್ರಹ ತಗೊಂಡು ಚಕ್ರಾಪುರಿಗೆ ಹೋಗೋಣ ಅಂತ ಹೇಳಿದ್ನಾ? ಬೆಳಗಾಗೆದ್ದು ದಕ್ಷಿಣನಾಥನ ದೇವಸ್ಥಾನದಲ್ಲಿ ಅಮ್ಮನವ್ರಿಗೆ ಪೂಜೆ ಮಾಡಿಸ್ಬಿಡೋಣ. ಪೂಜೆ ಮಾಡೋ ತನಕ ಅಷ್ಟೇ ನಾವು ವಿಗ್ರಹನ ಕಾಪಾಡಬೇಕು. ಆಮೇಲೆ ಅವಳಿಗೆ ಶಕ್ತಿ ಬರುತ್ತೆ. ತಾನೇ ಕಾಪಾಡ್ಕೊಳ್ಳೋದಷ್ಟೇ ಅಲ್ಲ, ಇವರೆಲ್ಲರನ್ನೂ ಆಟ ಆಡಿಸ್ತಾಳೆ. ಆ ಕೆಲಸ ಸರಿ ಹೋಗುತ್ತೆ. ಚಪ್ಪಲಿ ಕಾಯೋ ದಾಸ ನನ್ನ ಮಗಳಿಗೆ ಮೋಡಿ ಮಾಡಿದ್ದಾನೆ. ನನ್ನ ಆಸ್ತಿ ಮೇಲೆ, ಮಗಳ ಮೇಲೆ ಕಣ್ಣು ಹಾಕಿದ್ದಾನೆ. ನನ್ನ ಅಳಿಯಾಗಿ ಈ ಅರಿಹಂತಪುರಕ್ಕೆ ಯುವರಾಜ ಆಗಕ್ಕೆ ಹೊರಟಿದ್ದಾನೆ. ನಾನು ಹೊಡೆದಿದ್ದ ಏಟ್ಗೆ ಪ್ರತಿಯಾಗಿ ನನ್ನ ಮಗಳಿಗೆ ಹೇಳ್ತೀನಿ ಅಂತ ಹೆದರ್ಸ್ತಿದ್ದಾನೆ. ಈಗಲೇ ಹಿಂಗೆ ಆಡೋನು. ಏನಾದರೂ ನನ್ನ ಗೆಳೆಯ ಆಗ್ಬಿಟ್ರೆ ನನ್ನ ಕೈಗೆ ಚಂಪ್ ಕೊಟ್ಬಿಟ್ಟು ನನ್ನೇ ಮನೆಯಿಂದ ಓಡಿಸ್ಬಿಡ್ತಾನೆ. ಅವನು ಜೀವಂತವಾಗಿರಬಾರ್ದು. ಅವನು ಜೀವಂತವಾಗಿದ್ದರೆ ನನಗೆ ಉಳಿಗಾಲ ಇಲ್ಲ. ರಾಮಕೃಷ್ಣ, ಯಜಮಾನ್ರೆ, ಏನಾದರೂ ಮಾಡಿ ಸಮಯ ಸಾಧಿಸಿ ಬಂಗಾರಿನ ಮುಗಿಸಿ ಮೂಟೆ ಕಟ್ಟಿ ನದಿಗೆ ಬಿಸಾಕು. ಯಜಮಾನ್ರೆ, ಬಂಗಾರಿನ ಮುಗಿಸ್ಬೇಕಷ್ಟೇ. ಸರಿ ಯಜಮಾನ್ರೆ. ಇದು ಶಿವರುದ್ರನ ಮನೆ, ಅಂದ್ರೆ ಈ ಮನೆ. ಇದು ಹಜಾರ, ಇದು ದೇವರ ಮನೆ. ಈ ಹಜಾರದ ಮಧ್ಯದಲ್ಲಿ ಶಿವರುದ್ರ ಸದಾ ಕೂತಿರ್ತಾನೆ. ವಿಶಾಲವಾದ ಮನೆ. ಇಲ್ಲಿ ನೋಡು, 4 ಕಡೆ 4 ಬಾಗಿಲು. ಪ್ರತಿ ಬಾಗಿಲಲ್ಲೂ ಇಬ್ಬರಿಬ್ಬರ ಹಾಗೆ 8 ಜನ ಕಾವಲುಗಾರರು ಇರ್ತಾರೆ. ಇದು ಅಡುಗೆ ಮನೆ, ಇದು ದೇವಿಕನ ಕೋಣೆ. ಇಲ್ಲಿಂದ ಇಲ್ಲಿಗೆ
20 ಹೆಜ್ಜೆ ಅಂತರ. ದೇವಿಕಾ ಕೋಣೆ ಪಕ್ಕದಲ್ಲೇ ಬಂಗಾರಿ ಕೋಣೆ ಇರೋದು, ಅಂದರೆ ಇದು. ನಾವು ಬಂಗಾರಿ ಕಡೆ ತಿರುಗಿ ನೋಡೋದೇ ಬೇಡ. ಅವನು ಪಾಯಸ ಕುಡಿದು ಪ್ರಜ್ಞೆ ತಪ್ಪಿ ಬಿದ್ದಿರಲಿ. ನಮಗೆ ಬೇಕಾಗಿರೋದು ದೇವಿಕಾ ಮಾತ್ರ. ಸರಿ. ಬೋಂಡ ತಿಂದು ಪಾಯಸ ಕುಡಿದು ಒಂದು ಅರ್ಧ ಗಂಟೆಯಲ್ಲಿ ಮದ್ದು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಎಲ್ಲರೂ ಒಬ್ಬೊಬ್ಬರಾಗಿ ಮೂರ್ಛೆ ಹೋಗ್ತಾರೆ. ಆದರೆ ಅಷ್ಟರಲ್ಲಿ ನಾವು ನಮ್ಮ ಸಾಮಾನುಗಳನ್ನು ತಯಾರಾಗಿ ಇಟ್ಕೋಬೇಕು ಹೊರಡೋಕ್ಕೆ. ಎಲ್ಲರೂ ಮೂರ್ಛೆ ಬಿದ್ದಿದ್ದಾರೆ ಅನ್ನೋದನ್ನು ಖಚಿತಪಡಿಸ್ಕೊಂಡು ದೇವಿಕಾ ಕೋಣೆ ಕಡೆಗೆ ಹೋಗ್ಬೇಕು ನಾವು. ಆದರೆ ಅವಳು ಮೂರ್ಛೆ ಹೋಗಿರ್ತಾಳಲ್ಲ, ಅವಳ ಹತ್ರ ಹೇಗೆ ಬಾಯಿ ಬಿಡಿಸೋದು? ಅದಕ್ಕೂ ನನ್ನ ಹತ್ರ ಒಂದು ಮತ್ತಿದೆ. ಅದನ್ನು ಎಂಥ ಮತ್ತಿದ್ರೂ ಮೂಗಿನ ಕೆಳಗೆ ಇಳಿದ್ರೆ ಸಾಕು, ಜರ್ರ ಅಂತ ಇಳಿದು ಹೋಗುತ್ತೆ. ಆದರೆ ಹಾಗೆ ಮಾಡೋಕ್ಕೆ ಮುಂಚೆ ನಾವು ಆ ದೇವಿಕನ್ನ ಕಟ್ಟಿ ಹಾಕ್ಬಿಡ್ಬೇಕು. ಆಮೇಲೆ ಆ ಔಷಧಿನ ಮೂಗಿನ ಕೆಳಗೆ ಹಿಡಿಬೇಕು. ಅವಳಿಗೆ ಎಚ್ಚರ ಆಗುತ್ತೆ. ಸುಂದರಮ್ಮನ ವಿಗ್ರಹದ ಬಗ್ಗೆ ವಿಚಾರಿಸ್ಬೇಕು. ಅವಳು ಹೇಳಿದ ತಕ್ಷಣ ಸುಂದರಮ್ಮನ ವಿಗ್ರಹ ಹುಡುಕಿ ಹಿಂದಿನ ಬಾಗಿಲಿಂದ ನಾವು ತಪ್ಪಿಸ್ಕೋಬೇಕು ಅಲ್ವಾ? ಸರಿಯಾಗಿ ಹೇಳಿದೆ. ಆದರೆ ಒಂದು ವಿಷಯದಲ್ಲಿ ನಾವು ಎಚ್ಚರಿಕೆ ಇರಬೇಕು. ಇದೆಲ್ಲವೂ ಅರ್ಧ ಗಂಟೆ ಒಳಗೆ ಮುಗಿದು ಬಿಡಬೇಕು. ಅಕಸ್ಮಾತ್ ಯಾರಾದರೂ ಕಡಿಮೆ ಪ್ರಮಾಣದಲ್ಲಿ ಪಾಯಸ ಕುಡಿದು ಬಜ್ಜಿ ತಿಂದಿದ್ರೆ ಅವರಿಗೆ ಬೇಗ ಪ್ರಜ್ಞೆ ಬರೋ ಸಾಧ್ಯತೆ ಇರುತ್ತೆ. ತಪ್ಪಿಸ್ಕೊಳ್ವಾಗ ಏನೂ ತೊಂದರೆ ಆಗಲ್ಲ ತಾನೆ? ಹೇಗೆ ತೊಂದರೆ ಆಗುತ್ತೆ? ಕಾವಲ್ಗಾರರು ಎಲ್ಲ ಪ್ರಜ್ಞೆ ತಪ್ಪಿರ್ತಾರಲ್ಲ. ಆದರೆ ನಾವು ಜಾಗ್ರತೆಯಿಂದ ಇರಬೇಕು. ನೀನು ತಯಾರಾಗಿ. ವಿರೂಪಾಕ್ಷ, ಇವತ್ತೇ ಆ ಶಿವರುದ್ರಪ್ಪನ ಮನೆಗೆ ನುಗ್ಗಿ ಆ ವಿಗ್ರಹವನ್ನ ನಮ್ಮ ವಶಕ್ಕೆ ಪಡ್ಕೊಳ್ಳೋಣ. ಅದಷ್ಟು ಸುಲಭ ಅಲ್ಲ ಕಣ್ಕಿ. ರುದ್ರಪ್ಪನ ಆಳುಗಳು ಹಗಲು ರಾತ್ರಿ ಇಲ್ಲದೆ ಪಾಳಿ ಲೆಕ್ಕದಲ್ಲಿ ಅವನ ಮನೆ ಕಾವಲು ಕಾಯ್ತಾ ಇರ್ತಾರೆ. ರುದ್ರಪ್ಪನ ಅಪ್ಪಣೆ ಇಲ್ಲದೆ ಒಂದು ಕ್ರಿಮಿ ಕೂಡ ಅವನ ಮನೆ ಒಳಗಡೆ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವನ ಮನೆಯಲ್ಲಿ 100 ಅಲ್ಲ 1000 ಜನ ಇದ್ರು ಕೂಡ ಅವರನ್ನ ಮಣಿಸೋದು ಹೇಗೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಇದನ್ನ ಪ್ರಯೋಗಿಸಿದ್ರೆ ಸಾಕು. ಅದೆಷ್ಟೇ ಜನ ಇದ್ರು ಕೂಡ ಇದರ ಪ್ರಭಾವದಿಂದ ಮೂರ್ಛೆ ಹೋಗ್ತಾರೆ. ನಮ್ಮ ಕಾರ್ಯ ಸುಲಭವಾಗುತ್ತೆ. ದೇವರಾಜ, ಬಾ ಹಂಚನ. ಕೊಡು ಪಾಯಸ ಕೊಡು. ತಗೊಳ್ಳಿ 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 ತಗೊಳ್ಳಿ. ಇನ್ನೊಂದು ಬೇಕಾ? ಇನ್ನೊಂದು ತಗೊಳ್ಳಿ. ಕೊಡು ಪಾಯಸ ಕೊಡು. ಏನಪ್ಪ? ಶಿವಣ್ಣ, ತಗೊಳ್ಳಿ ಬೋರ್ಡ್ನವ. ಪಾಯಸ ಕೊಡು. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಚಿನ್ನಪ್ಪ ಬನ್ನಿ. ನೋಡು, ಎಲ್ಲರೂ ತಿಂದು ಕುಡಿದು ಮೂರ್ಛೆ ಹೋಗಿದ್ದಾರೆ. ಅವ್ರಿಗೆ ಮತ್ತೆ ಪ್ರಜ್ಞೆ ಬರೋಕ್ಕೆ 8 ಗಂಟೆ ಆದರೂ ಬೇಕು. ಅಷ್ಟು ಸಮಯ ನಮಗೆ ಬೇಕಾದಷ್ಟು ಆಯಿತು ನಮ್ಮ ಕೆಲಸ ಮಾಡೋಕ್ಕೆ. ನಡಿ.